ನೀರು ಹರಿಸ್ಬೇಕು ಅಂತೇಳಿ ನಿನ್ನೆ ಆದೇಶ ಆಗಿರೋವಂಥದ್ದು. ಈಗ ನಿನ್ನೆ ಆದೇಶ ಆಗಿರೋದ್ರ ಬಗ್ಗೆನೇ ನಾನು ಮುಖ್ಯಮಂತ್ರಿಗಳು ಸುದೀರ್ಘವಾಗಿ ಚರ್ಚೆ ಮಾಡಿದ್ವಿ. ದೆಹಲಿನಲ್ಲೂ ಕೂಡ ನಮ್ಮ ಅಡ್ವೊಕೇಟ್ಸು ಮತ್ತು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ನಮ್ಮ ನೀರಾವರಿ ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಸು ಎಲ್ಲ ಕೂಡ ಎಲ್ಲ ಮಾತಾಡಿದ್ದೀವಿ. ನಾನು CM ಇಬ್ಬರು ಕೂಡ ಮಾತಾಡಿದ್ದೀವಿ. ನಿನ್ನೆ ಕೊಟ್ಟು ಹಿಂದೆ 3,500 ಕ್ಯೂಸೆಕ್ಸ್ ಬಿಡಿ ಅಂದರು, ಅದು ಓಕೆ. ಈಗ 12,000 ಕ್ಯೂಸೆಕ್ಸು ಒಂದು ದಿನಕ್ಕೆ ಬಿಡಿ ಅಂತ ಹೇಳಿದ್ರೆ ನಮಗೇನಾಗುತ್ತೆ, 15 ದಿನಕ್ಕೆ 16 TMC ಹೋಗ್ಬಿಡುತ್ತೆ. 16 TMC ಇದು ತೀರಾ ದುಬಾರಿ, ಸರಿ ಇಲ್ಲ. ಏನು ನಮ್ಮಲ್ಲಿರ್ತಕ್ಕಂಥ ನೀರಿನ ಲಭ್ಯತೆ ನೋಡಿಕೊಂಡು ಅಲ್ಪ ಪ್ರಮಾಣದಲ್ಲಿ ಬಿಟ್ಟಿದ್ರೆ ಏನು ಸಮಸ್ಯೆ ಇರಲಿಲ್ಲ. ಇದು ತೀರಾ ಜಾಸ್ತಿ ಆಯಿತು ಬಿಟ್ಟಿರ್ತಕ್ಕಂಥದ್ದು. ಮತ್ತು ಇನ್ನೊಂದು, ನಮಗೆ ಮುಂಗಾರು ನಮ್ಮ ಹಳೆ ಮೈಸೂರಲ್ಲಿ ಅಲ್ವಾ, ಇಲ್ಲಿ ಮುಂಗಾರು ಈ ಸಲ ಕೈ ಕೊಟ್ಟಿದೆ. ಅವ್ರಿಗೆ ಡ್ಯಾಮ್ಸಲ್ಲೂ ಸಾಕಷ್ಟು ಸಫಿಷಿಯೆಂಟ್ ನೀರಿದೆ, ಮತ್ತು ಅವ್ರಿಗೆ ಹಿಂಗಾರು ಅಲ್ಲಿ ಮಳೆ ಇದೆ, ಮತ್ತು ವಾಟರ್ ಟೇಬಲ್ಲು ನಮಗಿಂತಲೂ ಜಾಸ್ತಿ ತಮಿಳ್ನಾಡಲ್ಲಿದೆ. ನಮಗೆ ವಾಟರ್ ಟೇಬಲ್ ಇಲ್ಲಿ ತೀರಾ ಕೆಳಗಡೆ 800-1000 ಅಡಿ ಹೋದರೂ ನಮ್ಮ ನೀರು ಸಿಗೋಲ್ಲ, ಅವ್ರಿಗೆ ಭಾಳ ಮೇಲೇ ಸಿಗುತ್ತೆ. ಅದು ಇದೆಲ್ಲ ಕೂಡ ನಮ್ಮ ACS ಅವರು ಮತ್ತು ದೆಹಲಿನಲ್ಲಿರ್ತಕ್ಕಂಥ ನಮ್ಮ ವಕೀಲರು ಮತ್ತು ನಮ್ಮ ಎಕ್ಸ್ಪರ್ಟ್ಸು, ನೀರಾವರಿ ಈ ಕ್ಷೇತ್ರದಲ್ಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಭಾಳ ಸಮರ್ಥವಾಗಿ ವಾದ ಮಂಡನೆ ಮಾಡಿದ್ರು ಕೂಡ ಸುಮಾರು 15 ದಿವಸದಲ್ಲಿ 16 TMC ನೀರು ಬಿಡೋದು ನಮಗೆ ಕಷ್ಟ ಆಗುತ್ತೆ. ನೋಡೋಣ, ಈಗ ಚರ್ಚೆ ಮಾಡಿದ್ದೀವಿ, ಏನು ಮಾಡಬೇಕು ಅಂತ ಈಗ ತೀರ್ಮಾನ ಮಾಡ್ತೀವಿ. ಇದೆ ಮಾತಾಡ್ತೀವಿ. ಇನ್ನೇನಿದೆ, ಸುಪ್ರೀಂ ಕೋರ್ಟ್ಗೆ ಹೋಗ್ಬೇಕಷ್ಟೇ. ಅದೇ ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ದೆಹಲಿನಲ್ಲಿ ಎಲ್ಲ ಅಡ್ವೊಕೇಟ್ಸ್ ಹತ್ರ ನಿನ್ನೆನೇ ಮಾತಾಡಿದ್ದಾರೆ CM. ಇಲ್ಲೂ ಕೂಡ ಈಗ ಮಾತಾಡಿ ಇಷ್ಟೊತ್ತು ಅದೇ ಮಾತಾಡ್ಕೊಂಡಿದ್ವಿ. ಮಾತಾಡ್ತೀವಿ ಆಮೇಲೆ ಸರ್ಕಾರದ ಮುಂದಿನ ನಡೆ ಅಂತ ಹೇಳ್ತೀವಿ ರೀ. ಸರ್, ಈಗ ಖಾತೆ ನಮ್ಮ ರಾಜ್ಯಕ್ಕೆ ಅನ್ಯಾಯ ಆಗಿದ ರೀತಿ ನೋಡ್ಕೊಳ್ತೀವಿ ಅಷ್ಟೇ.